ನಮಸ್ಕಾರ ಎಲ್ರಿಗೂ, ನನ್ನ ಮೊದಲನೇ ಮಿನಿ ವ್ಲಾಗ್ಗೆ ವೆಲ್ಕಮ್. ನಿನ್ನೆ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಮಾತಾಡ್ಬೇಕಾದ್ರೆ ನನ್ನ ತಲೆಯಲ್ಲಿ ಫಸ್ಟ್ ಬಂದಿದ್ದೆ ಕಡಲೆಕಾಯಿ ಪರಿಷೆಗೆ ಹೋಗ್ಬರೋಣ ಅಂತ. ಎಸ್, ನಾವು ನಿನ್ನೆ ಬಸವನಗುಡಿಯಲ್ಲಿ ನಡೀತಿರುವಂತಹ ಕಡಲೆ ಪರಿಷೆಗೆ ಹೋಗಿ ಬಂದ್ವಿ. ನಾಳೆ ಕೊನೆ ಡೇಟ್ ಕೂಡ. ಸೊ ಯಾರ್ಯಾರೆಲ್ಲ ಹೋಗಿಲ್ಲ ಟೈಮ್ ಮಾಡ್ಕೊಂಡು ಹೋಗಿ ಬನ್ನಿ ಅಂತಾನೆ ಹೇಳ್ತೀನಿ. ನನಗೆ ಮೊದಲನೇದಾಗಿ ಆಟಿಕೆ ಸಖತ್ ಇಷ್ಟ ಆಯ್ತು. ನಾನು ಕ್ಯೂಟ್ ಆಗಿರುವಂತ ಒಂದು ಕೋಳಿ ಮರಿನ ತಗೊಂಡೆ. ಸಿಕ್ಕಾಪಟ್ಟೆ ಕ್ಯೂಟ್ ಅನಿಸ್ತು. ಕೀ ಕೊಟ್ರೆ ಓಡುತ್ತೆ. ಡೆಕೋರೇಟಿವ್ ಐಟಮ್ಸ್ ಎಲ್ಲಾನು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕೀ ಬಂಚಸ್ ಎಲ್ಲ ಕಲೆಕ್ಷನ್ಸ್ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ. ಮತ್ತೆ ರಂಗೋಲಿದೆಲ್ಲಾನು ಸಿಗತ್ತೆ. ಅಂಡ್ ಕುಟಾಣಿಗಳಾಗಿರ್ಬೋದು, ಮಿನಿಯೇಚರ್ ಸೆಟ್ಸ್ ಆಗಿರ್ಬೋದು, ದೋಸೆ ರೊಟ್ಟಿ ಹಂಚುಗಳಾಗಿರ್ಬೋದು, ಏರ್ ಆಕ್ಸೆಸರೀಸ್ ಆಗಿರ್ಬೋದು, ಎಲ್ಲ ಚೆನ್ನಾಗಿತ್ತು. ಬಟ್ ಏರ್ ಆಕ್ಸೆಸರೀಸ್ ನನಗೆಲ್ಲೋ ಸ್ವಲ್ಪ ಕಾಸ್ಟ್ ವೈಸ್ ಅಲ್ಲಿ ಜಾಸ್ತಿ ಅಂತಾನೆ ಅನ್ನಿಸ್ತು. ಆಮೇಲೆ ಫ್ರೇಮ್ಸ್ ಸಿಗುತ್ತೆ ಇಲ್ಲಿ, ಖಾಲಿ ಫ್ರೇಮ್ಸ್ ಕೂಡ ಸಿಗುತ್ತೆ. ನಿಮ್ಗೆ ಇಷ್ಟ ಆದ್ರೆ ನೀವು ತಗೋಬಹುದು. ಹೈಪ್ ಅನ್ನೋದೇನಿಲ್ಲ, ಕಾಸ್ಟ್ ವೈಸ್ ಎಲ್ಲಾನು ಚೆನ್ನಾಗೇ ಇದೆ. ಇದನ್ನ ಯಾರ್ಯಾರೆಲ್ಲಾನು ಚೈಲ್ಡ್ಹುಡ್ ಮೆಮೊರಿಯಾಗಿ ಮಾಡ್ಕೊಂಡಿದೀರಾ ಅಂತ ಕಮೆಂಟ್ ಮಾಡಿ. ನನಗಂತೂ ಸಖತ್ ಇಷ್ಟ ಚೈಲ್ಡ್ಹುಡ್ ಅಲ್ಲಿ ಇದನ್ನ ತೆಗೆದು ಕೈಗೆ ಹೊಡ್ಕೊಂಡು ನನ್ನ ಕೈಯೆಲ್ಲ ಕೆಂಪಗಾಗ್ತಿತ್ತು. ಹಂಗ್ ಮಾಡ್ಕೊಂಡ್ಬಿಡ್ತಿದ್ದೆ ನಾನಂತೂ. ಈ ಜಾತ್ರೆಗಳಾಗಿರ್ಬೋದು, ಈ ತರ ಪರಿಷೆಗಳಾಗಿರ್ಬೋದು, ಹೆಣ್ಮಕ್ಳಿಗೆ ಹೇಳ್ ಮಾಡಿಸಿದ ಜಾಗ ಅಂತಾನೆ ಹೇಳ್ಬೋದು ಅಲ್ವಾ. ಸೊ ಇದು BMS ಕಾಲೇಜ್ ಆಪೋಸಿಟ್ ಸೈಡ್ ಅಲ್ಲಿ ಇರುವಂತ ಪಾತ್ರೆ ಅಂಗಡಿ. 100 ರೂಪಾಯಿ ಪೀಸ್ ಅಂತ ಹೇಳ್ತಾರೆ. ಸೊ ನಾನು ತಗೊಂಡೆ. ಕಾಸ್ಟ್ ವೈಸ್ ಚೆನ್ನಾಗಿದೆ. ಆಮೇಲೆ ಕ್ವಾಲಿಟಿ ವೈಸ್ ನೋಡ್ಕೊಂಡು ತಗೋಬೇಕು. ಆಕ್ಚುಲ್ ಆಗಿ ನಾವು 1 ಕಿಲೋಮೀಟರ್ 2 ಕಿಲೋಮೀಟರ್ ನಾವು ಓಡಾಡಿ ಸುಸ್ತಾಗಿ ಹೋಗಿತ್ತು. ಮನೆಗೆ ವಾಪಸ್ ಹೋಗ್ಬೇಡ, ಕಡಲೆಕಾಯಿ ಕಾಣಿಸ್ತಾ ಇಲ್ಲ, ಇಷ್ಟು ದೂರ ಬಂದು ಏನ್ ಯೂಸು ಅನ್ನೋ ತರ ಆಗೋಗಿತ್ತು. ಸೊ ಕೊನೆಗೂ ನಮ್ಗೆ ಕಡಲೆಕಾಯಿ ಕಾಣಿಸ್ತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ದೇವಸ್ಥಾನಕ್ಕೆ ಹೋಗಕ್ ಆಗ್ಲಿಲ್ಲ. ಸಿಕ್ಕಾಪಟ್ಟೆ ಕ್ಯೂ, ಕಿಲೋಮೀಟರ್ ಗಟ್ಲೆ ಕ್ಯೂ ಇತ್ತು. ಸೊ ನಾರ್ಮಲ್ ಡೇಸ್ ಅಲ್ಲೇ ಬಂದ್ ತಗೊಳ್ಳೋಣ ಅಂತ ಅನ್ಕೊಂಡು ನಾವು ಸುಮ್ನೆ ಆ ಕಡೆ ಸ್ವಲ್ಪ ದೂರದಲ್ಲಿ ಆಟ ಆಡೋದೆಲ್ಲಾನು ಕಾಣಿಸ್ತಾ ಇತ್ತು, ಜಾಯಿಂಟ್ ವೀಲ್ ಎಲ್ಲಾನು. ಸೊ ನೋಡೋಣ, ಫ್ರೀ ಇದ್ರೆ ನಾವು ಹೋಗೋಣ ಅಂತ ಅನ್ಕೊಂಡು ಹೋದ್ವಿ. ಅಲ್ಲಿ ಮಕ್ಳಿಗೆ ವಾಟರ್ ರೈಡ್ಸ್ ಎಲ್ಲಾನು ಇತ್ತು. ಆಮೇಲೆ ಟ್ರಾಂಪಲಿನ್ಸ್ ಇತ್ತು. ಟ್ರಾಂಪಲಿನ್ಸ್ ನನ್ನ ಮಕ್ಳಿಗೆ ಸಜೆಸ್ಟೇ ಮಾಡೋದಕ್ಕೆ ಹೋಗಲ್ಲ, ಯಾಕಂದ್ರೆ ಮಕ್ಳದು ಮೂಳೆ ಸ್ವಲ್ಪ ಅವಾಗ ಬೆಳೀತಾ ಇರುತ್ತೆ, ಮುರಿದೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ ಈ ರೈಡ್ ಹೆಸರು ನನಗೆ ಗೊತ್ತಾಗ್ಲಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಈ ರೈಡ್ ಹೆಸರನ್ನ ಕಮೆಂಟ್ ಮಾಡಿ. ಬಟ್ ನನಗೆ ಯಾಕೋ 120 ರೂಪಾಯಿ ಅದು ವರ್ತ್ ಅಂತಾನೆ ಅನ್ನಿಸ್ಲಿಲ್ಲ ಈ ರೈಡು. ಅದ್ರ ಪಕ್ಕದಲ್ಲೇನೆ ಡಿಸ್ಕ್ ಇತ್ತು, ಅದನ್ನಾದ್ರೂ ಆಡೋಣ ಅನ್ಕೊಂಡೆ. ಸಿಕ್ಕಾಪಟ್ಟೆ ಜನ ಇದ್ರು. ಇದು 120 ರೂಪಾಯಿ ನನಗೆ ಯಾಕೋ ವರ್ತ್ ಅಂತಾನೆ ಅನ್ನಿಸ್ತು. ಯಾಕಂದ್ರೆ ನಾನು ಚೈಲ್ಡ್ಹುಡ್ ಇಂದಾನು ಆಡಿದೀನಿ ಇದನ್ನೆಲ್ಲಾನು. ಸೊ ನನಗೆ ಖುಷಿ ಅನ್ಸುತ್ತೆ. ಅದಾದ್ಮೇಲೆ ನಾನು ಪಕ್ಕದಲ್ಲೇನೆ ಜಾಯಿಂಟ್ ವೀಲ್ ಇತ್ತು, ಅದಕ್ಕಾದ್ರೂ ಹೋಗೋಣ ಅಂತ ವೇಟ್ ಮಾಡಿದೆ. ಅಲ್ಲೂ ಸಿಕ್ಕಾಪಟ್ಟೆ ಜನ ಮುಗಿಲೇ ಇಲ್ಲ. ಸೊ ಎಲ್ಲಾ ಮುಗಿಸ್ಕೊಂಡ್ ಮನೆಗೆ ಹೋಗ್ಬೇಕಾದ್ರೆ ಈ ಪುಟ್ಟ ಹುಡುಗಿನ ಹೆಗಲ ಮೇಲೆ ಕೂರಿಸ್ಕೊಂಡ್ ಹೋಗೋದನ್ನ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇನ್ನು ಮಕ್ಳನ್ನ ಹೆಗಲ ಮೇಲೆ ಕೂರಿಸ್ಕೋತಾರೆ ಜನ, ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗೋದಿಲ್ಲ ಇವಾಗಿನವ್ರ ತರ ಅನ್ನೋದು ನನಗೆ ಖುಷಿ ಆಯ್ತು. ಸೊ 2020-25 ವ್ಲಾಗ್ ಮತ್ತೆ ಮೊದಲನೇ ಕಡಲೆಕಾಯಿ ಪರಿಷೆ ನಂದು. ಸೊ ಹೇಗಿತ್ತು ವ್ಲಾಗ್ ಅನ್ನೋದನ್ನ ಕಮೆಂಟ್